ಗ್ಯಾರಂಟಿ ನ್ಯೂಸ್ನ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ರಮ್ಯಾ. ಬೆಳಗಾವಿ ಸುವರ್ಣಸೌಧದ ಚಳಿಗಾಲದ ಅಧಿವೇಶನದಲ್ಲಿ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ವಿಳಂಬಕ್ಕೆ ತೀವ್ರ ಟೀಕೆಗಳು ಆಯಿತು. ಫೆಬ್ರವರಿ ಮಾರ್ಚ್ ತಿಂಗಳ ಹಣದ ವಿವಾದಕ್ಕೆ ಫಲಾನುಭವಿಗಳು ಕಾತುರದಲ್ಲಿ ಇದ್ದವರಿಗೆ ಈಗ ಗುಡ್ ನ್ಯೂಸ್ ಸಿಕ್ಕಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಘೋಷಿಸಿದಂತೆ ಹಣಕಾಸು ಇಲಾಖೆಯ ಅನುಮತಿಯೊಂದಿಗೆ 24ನೇ ಕಂತಿನ 2,000 ರೂಪಾಯಿ ಬಿಡುಗಡೆಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಡಿಸೆಂಬರ್ 22ರ ಸೋಮವಾರದಿಂದ 27ರ ಶನಿವಾರದ ಒಳಗೆ 1.26 ಕೋಟಿ ಮಹಿಳಾ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗ್ಲಿಕ್ಕಿದೆ. 23ನೇ ಕಂತು ನವೆಂಬರ್ ತಿಂಗಳ ಹಣಕ್ಕೆ ಸಂಬಂಧಪಟ್ಟಂತೆ 24ನೇ ಕಂತು ಡಿಸೆಂಬರ್ ತಿಂಗಳಿಗೆ ಸೀಮಿತವಾಗಿರಬಹುದು ಅಂತ ಹೇಳಿ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಆದ್ರೂ ಈ ಅಕ್ಟೋಬರ್ ನವೆಂಬರ್ನ ಬಾಕಿ ತಿಂಗಳುಗಳ ಒಳಗೊಂಡಿರೋದು ಇಲ್ಲ, ಒಂದು ತಿಂಗಳ ಹಣ ಮಾತ್ರನಾ ಅಂತ ಫಲಾನುಭವಿಗಳಲ್ಲಿ ಚರ್ಚೆ ಆಗ್ತಾ ಇದೆ. ಫೆಬ್ರವರಿ ಮಾರ್ಚ್ ಬಾಕಿಗಳ ಬಗ್ಗೆ ಸಚಿವರೇ ಉಲ್ಲೇಖ ಮಾಡದೇ ಇರುವುದು ಒಂದಷ್ಟು ಗೊಂದಲಕ್ಕೆ ಕಾರಣವಾಗ್ತಾ ಇದೆ. ಸರ್ಕಾರದ ಆರ್ಥಿಕ ಸವಾಲುಗಳ ಹೊರತಾಗಿಯೂ ಈ ಯೋಜನೆಯ ಮೂಲಕ ಮಹಿಳಾ ಸಬಲೀಕರಣಕ್ಕೆ ಬೆಂಬಲವನ್ನು ನೀಡಲಾಗ್ತಾ ಇದೆ. ಫಲಾನುಭವಿಗಳು ತಮ್ಮ ಆಧಾರ್, ಬ್ಯಾಂಕ್ ವಿವರಗಳನ್ನು ಪರಿಶೀಲಿಸಿ ಸ್ಥಳೀಯ ಅಧಿಕಾರಿಗಳನ್ನ ಸಂಪರ್ಕಿಸಿ ಹೊಸ ಮಾಹಿತಿಯನ್ನ ಪಡೆಯೋದು ಸೂಕ್ತ. ವಿಳಂಬಗಳು ಇದ್ದರೂ ಸರ್ಕಾರದ ಬದ್ಧತೆಯಿಂದ ನಿರೀಕ್ಷೆಗಳು ಈಡೇರಲಿಕ್ಕಿದೆ.